ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ನಾವಿವತ್ತು ಕರ್ನಾಟಕ ಇತಿಹಾಸದ ಅತ್ಯಂತ ಗೊಂದಲಮಯ ಪ್ರಶ್ನೆಗಳನ್ನ ತೊಗೊಂಬಂದಿದ್ದೀನಿ. ಹಾಗಂದರೆ ಕನ್ಫ್ಯೂಷನ್ ಆಗುವಂಥ ಕೆಲವು ಪ್ರಶ್ನೆಗಳನ್ನ FDA, SDA, PSI, PC, KS, SSC ಮತ್ತು UPSC ಈ ಎಲ್ಲ ಎಕ್ಸಾಮ್ಸಿಂದ ತೊಗೊಂಡು ಬಂದಿದ್ದೀನಿ. ಕಲೆಕ್ಟ್ ಮಾಡಿ ಪ್ರತಿಯೊಂದು ಆಪ್ಷನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಎಲ್ಲ ಎಕ್ಸಾಮ್ಸ್ಗೂ ತಯಾರಿ ಮಾಡಿರ್ತೀರ. FD, SDA, PSI, PCಗೆಲ್ಲ ತಯಾರಿ ಮಾಡಿರ್ತೀರ. ಕರ್ನಾಟಕ ಇತಿಹಾಸ ಓದಿರ್ತೀವಿ. ಸೊ ಅದರಲ್ಲಿ ನಮಗೆ ಚೆನ್ನಾಗಿ ಓದಿದ್ದೀವಿ ಅಂತ ಎಕ್ಸಾಮಿಗೆ ಕೂತಿದ್ದಾಗ ಕ್ವಶನ್ ಪೇಪರ್ನ ನೋಡಿ ಆಪ್ಷನ್ಸ್ನ ನೋಡಿದಾಗ ನಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಸೊ ನಾವೆಷ್ಟೇ ಕ್ಲಿಯರಾಗಿ ಓದಿದ್ರೂ ಸ್ಟಿಲ್ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಕ್ವಶನ್ಸ್ಗಳ್ನ ಅನಲೈಸ್ ಮಾಡ್ತಾ ಹೋಗೋಣ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಇಯರ್. ಸೊ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಕದಂಬ ಡೈನಾಸ್ಟಿಗೆ ರಿಲೇಟೆಡ್ ಆಗಿದೆ. ಕರ್ನಾಟಕ ಮೊದಲ ಸ್ವಾತಂತ್ರ್ಯ ಸ್ಥಳೀಯ ರಾಜವಂಶ ಯಾವುದು? ಆಪ್ಷನ್ಸ್ಗಳು ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು, ಹೊಯ್ಸಳರು. ನಮಗೆ ಸರಿಯಾದ ಉತ್ತರ ಕದಂಬರು. ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ನಮಗೆ ಅಂತಂದರೆ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಅವರ ಕಾಲ ಕ್ರಿಸ್ತಶಕ 543ರಿಂದ 753. ಸ್ಥಾಪಕ 1ನೇ ಪುಲಕೇಶಿ. ಇದರಲ್ಲಿ ನಾವು ನೆನ್ಪಿಡಬೇಕಾಗಿರೋದು ಕರ್ನಾಟಕದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಈ ಟೈಮಲ್ಲಿ ನಾವು ಐಹೊಳೆ ಬಾದಾಮಿ ಪಟ್ಟದಕಲ್ಲನ್ನ ಕರಿತೀವಿ. ಇಮ್ಮಡಿ ಪುಲಕೇಶಿ ತುಂಬ ಪ್ರಸಿದ್ಧವಾದ ಅರಸ. ರಾಷ್ಟ್ರಕೂಟರ ಕಾಲಾವಧಿ ಕ್ರಿಸ್ತಶಕ 753ರಿಂದ 982. ಸ್ಥಾಪಕ ದಂತಿದುರ್ಗ. ಅಮೋಘ ವರ್ಷ ಈ ಕಾಲದ ಪ್ರಸಿದ್ಧ ದೊರೆ. ಇವ್ರ ಕಾಲದಲ್ಲಿ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ರಚನೆಯಾಗಿದೆ. ಎಲ್ಲೋರದ ಕೈಲಾಸ ದೇವಾಲಯ 1ನೇ ಕೃಷ್ಣ ನಿರ್ಮಿಸ್ತಾನೆ. ಆದಿಕವಿ ಪಂಪ ಈ ಕಾಲದವರು, ನಾವು ನೆನ್ಪಿಡಬೇಕಾಗಿ. ಎರಡನೇ ಪ್ರಶ್ನೆ ಕರ್ನಾಟಕ ಹೆಸರಿನ ಮೂಲ. ಕರ್ನಾಟಕ ಎಂಬ ಹೆಸರನ್ನು ಮೊದಲು ಬಳಸಿದ ರಾಜವಂಶ ಯಾವುದು? ಆಯ್ಕೆಗಳು ವಿಜಯನಗರ, ರಾಷ್ಟ್ರಕೂಟರು, ಚಾಲುಕ್ಯರು, ಕದಂಬರು. ಸೊ ಇಲ್ಲಿ ಸರಿಯಾಗಿರೋ ಆಯ್ಕೆ ಚಾಲುಕ್ಯರು. ಚಾಲುಕ್ಯರು ಯಾಕೆ ಅಂತಂದರೆ ಇಲ್ಲಿ ಕಂಪ್ಯಾರಿಸನ್ ನಮಗೆ ಶುರುವಾಗೋದು ವಿಜಯನಗರ ಮತ್ತು ಚಾಲುಕ್ಯರ ನಡುವೆ. ವಿಜಯನಗರ ಸಾಮ್ರಾಜ್ಯನ ನಾವು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತಾ ಇದ್ವಿ. ಸೊ ಈ ಟೈಮಲ್ಲಿ ಇವರು ಅತ್ಯಂತ ಹೆಚ್ಚು ಜನಪ್ರಿಯಗೊಳಿಸಿದ್ರು ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಹೆಸರನ್ನ. ಸೊ ಈ ವಂಶದಲ್ಲಿ ಕೃಷ್ಣರಾಜ ದೇವರಾಯ ಅತ್ಯಂತ ಪ್ರಸಿದ್ಧ ದೊರೆ. ಹಾಗೆ ಚಾಲುಕ್ಯರಲ್ಲಿ ಇವರು ಕಾಲ ಕ್ರಿಸ್ತಶಕ 543ರಿಂದ 753. ಇವರು ತಮ್ಮ ಶಾಸನಗಳಲ್ಲಿ ಕರ್ನಾಟೇಶ್ವರ, ಕರ್ನಾಟಕ ಬಲ ಅಂತ ಕರ್ಕೊಂಡಿದ್ದಾರೆ. ಕರ್ನಾಟಕ ಎಂಬ ಹೆಸರನ್ನು ಅಧಿಕೃತವಾಗಿ ಬಳಸಿದವರು ಚಾಲುಕ್ಯರು. ಹಾಗಾಗಿ ನಾವು ಚಾಲುಕ್ಯರನ್ನು ಇದರಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಪ್ರಶ್ನೆ ವಾತಾಪಿಗೊಂಡ. ವಾತಾಪಿಗೊಂಡ ಅನ್ನೋ ಹೆಸರು ಯಾರಿಗೆ ಬಂತು? ಈ ಬಿರುದು ಯಾರಿಗೆ ಬಂತು? ವಾತಾಪಿಗೊಂಡ ಎಂಬ ವಾತಾಪಿಯನ್ನು ಗೆದ್ದವನು ಎಂಬ ಬಿರುದು ಪಡೆದ ಪಲ್ಲವ ರಾಜ ಯಾರು? ಆಯ್ಕೆ 1ನೇ ಮಹೇಂದ್ರ ವರ್ಮ, 1ನೇ ನರಸಿಂಹವರ್ಮ, 2ನೇ ನಂದಿವರ್ಮ, ಅಪರಾಜಿತ ವರ್ಮ. ಸರಿಯಾದ ಉತ್ತರ ಇಲ್ಲಿ 1ನೇ ನರಸಿಂಹವರ್ಮ. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಯಾರ್ಯಾರ ಮಧ್ಯೆ ಅಂತಂದರೆ ಈ 1ನೇ ಮಹೇಂದ್ರ ವರ್ಮ ಮತ್ತು 1ನೇ ನರಸಿಂಹವರ್ಮ ಮಧ್ಯೆ ನಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. 1ನೇ ಮಹೇಂದ್ರ ವರ್ಮ ಇವರು ಪಲ್ಲವರ ರಾಜ. ಇವರು ಮತವಿಲಾಸ ಪ್ರಹಸನ ಅಂತ ನಾಟಕನ ಬರೆದಿದ್ದಾರೆ. ಇವರನ್ನ ಇಮ್ಮಡಿ ಪುಲಕೇಶಿ ಸೋಲಿಸಿರ್ತಾರೆ. ಸೊ ಇವ್ರನ್ನ ಸೋಲಿಸಿದ್ದಕ್ಕಾಗಿ ಇವರ ಮಗ 1ನೇ ನರಸಿಂಹವರ್ಮ ಏನು ಮಾಡ್ತಾರೆ, ತಂದೆಯ ಸೋಲಿನ ಸೇಡನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಇಮ್ಮಡಿ ಪುಲಕೇಶಿನ ಸೋಲಿಸ್ತಾರೆ. ಹಾಗಾಗಿ ಇವರಿಗೆ ವಾತಾಪಿಗೊಂಡ ಎಂಬ ಹೆಸರು ಬರುತ್ತೆ. ನೆಕ್ಸ್ಟ್ ಕ್ವಶನ್ ಕವಿರಾಜ ಮಾರ್ಗದ ಕರ್ತೃ ಬಗ್ಗೆ ಇದೆ. ಕವಿರಾಜ ಮಾರ್ಗ ಎಂಬ ಕನ್ನಡ ಕೃತಿ ರಚಿಸಿದ ರಾಷ್ಟ್ರಕೂಟರ ರಾಜ ಯಾರು? ಇಲ್ಲಿ ರಾಜ ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ಸ್ ದಂತಿದುರ್ಗ, B ಧ್ರುವಧಾರಾವರ್ಷ, C ಅಮೋಘ ವರ್ಷ, D 3ನೇ ಕೃಷ್ಣ. ನಮಗೆ ಉತ್ತರ ಇಲ್ಲಿ ಅಮೋಘ ವರ್ಷ, 1ನೇ ಅಮೋಘ ವರ್ಷ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಕನ್ಫ್ಯೂಷನ್ ಎಲ್ಲಿ ಶುರುವಾಗುತ್ತೆ ಅಂದರೆ ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕ. ಇವರು ಬಾದಾಮಿ ಚಾಲುಕ್ಯರ ಕೊನೆಯ ಅರಸ 2ನೇ ಕೀರ್ತಿವರ್ಮನ ಸೋಲಿಸಿ ರಾಜ್ಯನ ಕಟ್ತಾರೆ. ಅಮೋಘ ವರ್ಷ ನೃಪತುಂಗನ ದಕ್ಷಿಣದ ಅಶೋಕ ಅಂತ ಕರೀತಾರೆ. ಇವರು ಕವಿರಾಜ ಮಾರ್ಗದಲ್ಲಿ ಒಂದು ಭಾಗನ ಬರೆದಿದ್ದಾರೆ. ಆ್ಯಕ್ಚುಲಿ ಕವಿರಾಜ ಮಾರ್ಗ ಬರೆದಿರೋದು ಶ್ರೀ ವಿಜಯ ಅಂತ ಕೂಡ ಮೆನ್ಷನ್ ಇದೆ. ಇಲ್ಲಿ ಕ್ವಶನಲ್ಲಿ ಹೇಗೆ ಕೊಟ್ಟಿದ್ದಾರೆ, ಇದು KS ಮೇನ್ಸ್ 2015 ಮತ್ತು SSC ನಲ್ಲಿ ಅಪಿಯರ್ ಆಗಿರೋಂಥ ಕ್ವಶನ್.
ಸೊ ಇಲ್ಲಿ ರಾಜ ಕೊಟ್ಟಿರೋದ್ರಿಂದ ನಾವು ಅಮೋಘವರ್ಷ ನೃಪತುಂಗನ ಆಯ್ಕೆ ಮಾಡಬೇಕಾಗುತ್ತೆ. ಕ್ವಶನ್ ಬಿಟ್ಟಿದೇವ ಹೊಯ್ಸಳರ ಬಗ್ಗೆ ಇದೆ. ಕ್ವಶನ್ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಪರಿವರ್ತನೆಗೊಂಡು ವಿಷ್ಣುವರ್ಧನ ಎಂದು ಹೆಸರು ಬದಲಾಯಿಸಿಕೊಂಡ ಹೊಯ್ಸಳ ರಾಜ ಯಾರು? ಆಯ್ಕೆಗಳು ಆಪ್ಷನ್ ಎ ಎರಡನೇ ನೃಪಕಾಮ, ಬಿ ಬಿಟ್ಟಿದೇವ, ಸಿ ಎರಡನೇ ವೀರಬಲ್ಲಾಳ, ಡಿ ಒಂದನೇ ನರಸಿಂಹ. ಸೊ ಇಲ್ಲಿ ನಮಗೆ ಆನ್ಸರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಬಿಟ್ಟಿದೇವ ಅಂತ. ಬಟ್ ಕ್ವಶನ್ ಏನಾದರೂ ಅವರು ಸ್ವತಂತ್ರ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಅರಸ ಯಾರು ಅಂತ ಕೊಟ್ಟರೆ ನಮಗೆ ಕನ್ಫ್ಯೂಷನ್ ಎರಡನೇ ನೃಪಕಾಮ ಮತ್ತು ಎರಡನೇ ವೀರಬಲ್ಲಾಳನ ಮಧ್ಯೆ ಶುರುವಾಗುತ್ತೆ. ಸೊ ಹಾಗಾಗಿ ಎರಡನೇ ನೃಪಕಾಮ ಹೊಯ್ಸಳ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ ಪಶ್ಚಿಮ ಗಂಗರೊಂದಿಗೆ ಮೈತ್ರಿ ಮಾಡಿಕೊಂಡು ಚೋಳರ ವಿರುದ್ಧ ಹೋರಾಡ್ತಾರೆ. ಬಿಟ್ಟಿದೇವ ರಾಮಾನುಜಾಚಾರ್ಯರ ಪ್ರಭಾವದಿಂದ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾರೆ. ತಲಕಾಡಿನಲ್ಲಿ ಚೋಳರನ್ನು ಸೋಲಿಸಿ ತಲಕಾಡುಗೊಂಡ ಎಂಬ ಬಿರುದು ಪಡಿತಾರೆ. ಬೇಲೂರಲ್ಲಿ ಚೆನ್ನಕೇಶ್ವರ ದೇವಾಲಯನ ಸ್ಥಾಪನೆ ಮಾಡ್ತಾರೆ. ಎರಡನೇ ವೀರಬಲ್ಲಾಳ ಇವರು ಹೊಯ್ಸಳರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ. ಇವರು ಹೊಯ್ಸಳ ಸಾಮ್ರಾಜ್ಯನ ಸಂಪೂರ್ಣ ಸ್ವಾತಂತ್ರ್ಯಗೊಳಿಸಿದ ಅರಸ. ಇವ್ರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಉತ್ತುಂಗದಲ್ಲಿರುತ್ತೆ. ನೆಕ್ಸ್ಟ್ ಕ್ವಶನ್ ಕೃಷ್ಣದೇವರಾಯನ ಆಳ್ವಿಕೆಯ ಅವಧಿ ಯಾವುದು? ಆಪ್ಷನ್ ಎ ಕ್ರಿಸ್ತಶಕ 1485ರಿಂದ 1509, ಆಪ್ಷನ್ ಬಿ ಕ್ರಿಸ್ತಶಕ 1505ರಿಂದ 1529, ಆಪ್ಷನ್ ಸಿ ಕ್ರಿಸ್ತಶಕ 1509ರಿಂದ 1529, ಆಪ್ಷನ್ ಡಿ ಕ್ರಿಸ್ತಶಕ 1512ರಿಂದ 1542. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1509ರಿಂದ 1529. ಸೊ ಕನ್ಫ್ಯೂಷನ್ ಎಲ್ಲಾಗುತ್ತೆ ಅಂದರೆ ಆಪ್ಷನ್ ಬಿ ಮತ್ತು ಸಿ ಮಧ್ಯೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ತುಳುವ ವಂಶದ ಆಳ್ವಿಕೆ ಕಾಲ ಶುರುವಾಗುತ್ತೆ. 1509ರಲ್ಲಿ ತುಳುವ ಅರಸ ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕ ಆಗುತ್ತೆ. ಆಪ್ಷನ್ ಸಿ ಕ್ರಿಸ್ತಶಕ 1509ರಿಂದ 1529. ಇದರಲ್ಲಿ ಈ ಕಾಲದಲ್ಲಿ ತೆಲುಗು ಮತ್ತು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಕರಿತೀವಿ. ಆ್ಯಕ್ಚುಲಾಗಿ ಕ್ರಿಸ್ತಶಕ 1509ರಿಂದ 1529 ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಅವಧಿಯ ಕಾಲ ಆಗಿದೆ. ನೆಕ್ಸ್ಟ್ ಕ್ವಶನ್ ವಿಠಲ ದೇವಾಲಯ ನಿರ್ಮಾತೃ ಯಾರು ಅಂತ. ಇದು ಕೂಡ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ ರೈಸ್ ಆಗಿದೆ. ಹಂಪಿಯ ವಿಠಲ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಯ್ಕೆಗಳು ಆಪ್ಷನ್ ಎ ಎರಡನೇ ದೇವರಾಯ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಅಚ್ಯುತ ದೇವರಾಯ, ಆಪ್ಷನ್ ಡಿ ಸದಾಶಿವರಾಯ. ಸರಿಯಾದ ಉತ್ತರ ನಮಗೆ ಕೃಷ್ಣದೇವರಾಯ. ಬಟ್ ಕನ್ಫ್ಯೂಷನ್ ಎಲ್ಲಿ ಶುರುವಾಗುತ್ತೆ? ಎರಡನೇ ದೇವರಾಯ ಮತ್ತು ಕೃಷ್ಣದೇವರಾಯರ ಮಧ್ಯೆ. ಎರಡನೇ ದೇವರಾಯನ ಏನಂತ ಕರೀತಾರೆ? ಪ್ರೌಢದೇವರಾಯ ಅಂತ ಕೂಡ ಕರೀತಾರೆ. ಇವ್ರ ಕಾಲದಲ್ಲಿ ವಿಠಲ ದೇವಾಲಯ ನಿರ್ಮಾಣ ಶುರುವಾಗುತ್ತೆ. ಇವ್ರ ಕಾಲದಲ್ಲಿ ಪರ್ಷಿಯನ್ ಪ್ರವಾಸಿ ಅಬ್ದುಲ್ ರಜಾಕ್ ವಿಜಯನಗರಕ್ಕೆ ಭೇಟಿ ಕೂಡ ಕೊಡ್ತಾರೆ. ಶ್ರೀಕೃಷ್ಣ ದೇವರಾಯರ ಕಾಲ ಕ್ರಿಸ್ತಶಕ 1509ರಿಂದ 1529. ಇವ್ರ ಕಾಲದಲ್ಲಿ ಬಹುಪಾಲು ದೇವಾಲಯ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿರುತ್ತೆ. ಇವ್ರ ಕಾಲದಲ್ಲಿ ಕಲ್ಲಿನ ರಥ ಕೂಡ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋ ಅಂಥದ್ದು. ಇವ್ರನ್ನ ಆಂಧ್ರಭೋಜ ಅಂತ ಕರೀತಾರೆ. ನೆಕ್ಸ್ಟ್ ಅಚ್ಯುತರಾಯರು ಅಚ್ಯುತರಾಯ ದೇವಾಲಯ ಅಂತ ಹಂಪಿನಲ್ಲಿ ನಿರ್ಮಿಸ್ತಾರೆ. ನೆಕ್ಸ್ಟ್ ಕ್ವಶನ್ ಮೈಸೂರು ದಸರಾ ಆರಂಭದ ಬಗ್ಗೆ ಇದೆ. ಪ್ರಶ್ನೆ ಮೈಸೂರು ದಸರಾ ಹಬ್ಬವನ್ನು ಮೊದಲು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ ಬಿ ಮೂರನೇ ಕೃಷ್ಣರಾಜ ಒಡೆಯರ್, ಆಪ್ಷನ್ ಸಿ ಒಂದನೇ ರಾಜ ಒಡೆಯರ್, ಆಪ್ಷನ್ ಡಿ ಕಂಠೀರವ ನರಸರಾಜ ಒಡೆಯರ್. ಉತ್ತರ ಒಂದನೇ ರಾಜ ಒಡೆಯರ್. ಸೊ ಇಲ್ಲಿ ನಮಗೆ ಗೊಂದಲಕ್ಕೆ ಕಾರಣ ಆಗೋವಂಥದ್ದು ಚಿಕ್ಕದೇವರಾಜ ಒಡೆಯರ್ ಆಪ್ಷನ್ ಎ ಮತ್ತು ಆಪ್ಷನ್ ಸಿನಲ್ಲಿ. ಚಿಕ್ಕದೇವರಾಜ ಒಡೆಯರನ್ನ ನವಕೋಟಿ ನಾರಾಯಣ ಅಂತ ಕರೀತಾರೆ. ಇವರು ಅಟಾರ ಕಚೇರಿ 18 ಇಲಾಖೆಗಳನ್ನ ಸ್ಥಾಪಿಸ್ತಾರೆ. ಇವರು ದಸರಾ ಉತ್ಸವಕ್ಕೆ ವ್ಯವಸ್ಥಿತ ರೂಪ ನೀಡ್ತಾರೆ. ಆದರೆ ಒಂದನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ಪತನಾನಂತರ 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿ ದಸರಾನ ಅಧಿಕೃತವಾಗಿ ಪ್ರಾರಂಭಿಸ್ತಾರೆ. ಸೊ ಕಂಠೀರವ ನರಸರಾಜ ಒಡೆಯರ್ ಅವರು ಕಂಠೀರಾಯ ಹಣ ಎಂಬ ನಾಣ್ಯನ ಚಲಾವಣೆಗೆ ತರ್ತಾರೆ. ಮೂರನೇ ಕೃಷ್ಣರಾಜ ಒಡೆಯರ್ ಇವರು ವಿಶೇಷವಾಗಿ ಪ್ರಥಮ ಬಾರಿಗೆ ದರ್ಬಾರ್ನ ನಡೆಸ್ತಾರೆ. ನೆಕ್ಸ್ಟ್ ಕ್ವಶನ್ ಬೆಂಗಳೂರು ಖರೀದಿ. ಪ್ರಶ್ನೆ ಬೆಂಗಳೂರು ನಗರವನ್ನು ಮೊಘಲರಿಂದ 3 ಲಕ್ಷ ರುಗೆ ಖರೀದಿಸಿದ ಮೈಸೂರು ದೊರೆ ಯಾರು? ಆಯ್ಕೆಗಳು ಆಪ್ಷನ್ ಎ ಒಂದನೇ ರಾಜ ಒಡೆಯರ್, ಆಪ್ಷನ್ ಬಿ ಒಂದನೇ ಕಂಠೀರವ ನರಸರಾಜರು, ಆಪ್ಷನ್ ಸಿ ದೇವರಾಜ ಒಡೆಯರ್, ಆಪ್ಷನ್ ಡಿ ಮೂರನೇ ಕೃಷ್ಣರಾಜ ಒಡೆಯರ್. ಇಲ್ಲಿ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ಇಲ್ಲಿ ಕನ್ಫ್ಯೂಷನ್ ಅಂತ ಏನು ಬರೋದಿಲ್ಲ. ಕರೆಕ್ಟಾಗಿ ಹಿಸ್ಟ್ರಿ ಓದಿದರೆ ನಾವು ಚಿಕ್ಕದೇವರಾಜ ಒಡೆಯರ್ನ ಹಾಕ್ಬೋದು. ಈ ಚಿಕ್ಕದೇವರಾಜ ಒಡೆಯರ್ನ ನವಕೋಟಿ ನಾರಾಯಣ ಅಂತ ಕರೀತಾರೆ. ಅಟಾರ ಕಚೇರಿಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. ಮೊದಲನೇ ರಾಜ ಒಡೆಯರು ಅಧಿಕೃತವಾಗಿ ಶ್ರೀರಂಗಪಟ್ಟಣದಲ್ಲಿ ಮೈಸೂರು ದಸರಾನ ಶುರು ಮಾಡ್ತಾರೆ. ಮೂರನೇ ಕಂಠೀರವ ನರಸರಾಜ ಒಡೆಯರು ಇವರು ಕಂಠೀರಾಯಪಣ ಅನ್ನೋವಂಥದ್ದನ್ನು
ಜಾರಿ ಮಾಡ್ತಾರೆ, ಹಣನ ಚಾಲ್ತಿ ಮಾಡ್ತಾರೆ. ಮತ್ತು ಕಣ್ ಕಂಠೀರವ ನರಸರಾಜರನ್ನ ರಣಧೀರ ಕಂಠೀರವ ಅಂತ ಕೂಡ ಕರೀತಾರೆ. ಕ್ವಶನ್ ಟಿಪ್ಪುವಿನ ಪುತ್ರರ ಬಗ್ಗೆ ಇದೆ. ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ 1792 ಪ್ರಕಾರ ಟಿಪ್ಪು ತನ್ನ ಯಾವ ಇಬ್ಬ ಪುತ್ರರನ್ನು ಒತ್ತೆಯಾಳಾಗಿ ಒಪ್ಪಿಸಿದ? ಆಯ್ಕೆಗಳು ಆಪ್ಷನ್ ಎ ಫತೇಹ್ ಹೈದರ್ ಮತ್ತು ಅಬ್ದುಲ್ ಖಾಲಿಕ್, ಆಪ್ಷನ್ ಬಿ ಗುಲಾಂ ಮೊಹಮ್ಮದ್ ಮತ್ತು ಶಹಜಾದ್, ಆಪ್ಷನ್ ಸಿ ಮುಯಿಜ್ ಉದ್ದೀನ್ ಮತ್ತು ಶಂಶೀದ್, ಆಪ್ಷನ್ ಡಿ ಮೇಲ್ನೇ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಫತೇಹ್ ಹೈದರ್ ಮತ್ತು ಅಬ್ದುಲ್ ಖಾಲಿಕ್. ಸೊ ಎಲ್ಲಿಗೆ ನಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ, ಫತೇಹ್ ಹೈದರ್ ಮತ್ತು ಅಬ್ದುಲ್ ಖಾಲಿಕ್ ಆಪ್ಷನ್ ಎ ಮತ್ತು ಆಪ್ಷನ್ ಬಿನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಗುಲಾಂ ಮೊಹಮ್ಮದ್ ಮತ್ತು ಶಹಜಾದ ಕೂಡ ಟಿಪ್ಪುವಿನ ಪುತ್ರರೇ, ಬಟ್ ಟಿಪ್ಪುವಿನ ಮೊದಲ ಮಗ ಫತೇಹ್ ಹೈದರ್ ಮತ್ತು ಅಬ್ದುಲ್ ಖಾಲಿಕ್. ಇವ್ರನ್ನ ಈ 3ನೇ ಆಂಗ್ಲ ಮೈಸೂರು ಯುದ್ಧದ ಅಂತ್ಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆಯುತ್ತೆ. ಈ ಅವಧಿನಲ್ಲಿ ಟಿಪ್ಪು ಸೋತು ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯ ಮತ್ತು 3.3 ಕೋಟಿ ರೂಪಾಯಿ ಯುದ್ಧದ ದಂಡವನ್ನು ನೀಡೋವರೆಗೆ ತನ್ನ ಮಕ್ಕಳನ್ನ ಒತ್ತೆಯಾಳಾಗಿ ನೀಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಮೋಸ್ಟ್ ಕನ್ಫ್ಯೂಸಿಂಗ್ ಪಾರ್ಟ್ ಹಿಯರ್, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತ ಮೊದಲ ಅನ್ವಯ ಎಲ್ಲಾಗಿತ್ತು? ಯಾವ ಭಾರತೀಯ ಸಂಸ್ಥಾನದಲ್ಲಾಗಿತ್ತು ಅಂತ? ಆಪ್ಷನ್ ಎ ಝಾನ್ಸಿ, ಬಿ ಸತಾರಾ, ಸಿ ಕಿತ್ತೂರು, ಡಿ ನಾಗ್ಪುರ. ಸೊ ಇಲ್ಲಿ ಆನ್ಸರ್ ಸಿ ಆಗುತ್ತೆ. ಸೊ ಬಟ್ ಕನ್ಫ್ಯೂಷನ್ ಎಲ್ಲಾಗುತ್ತೆ? ಆಪ್ಷನ್ ಎ ಮತ್ತು ಆಪ್ಷನ್ ಸಿನಲ್ಲಾಗುತ್ತೆ. ಸೊ ಝಾನ್ಸಿನಲ್ಲಿ ಅಧಿಕೃತವಾಗಿ 1848ರಲ್ಲಿ ಅವರು ಒಳಪಡಿಸ್ಕೋತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಆ ರಾಜ್ಯನ ಅವರು ತನ್ನ ಅಧೀನಕ್ಕೆ ತಗೋತಾರೆ. ಬಟ್ ಅದಕ್ಕಿಂತ ಮುಂಚೆ 1824ರಲ್ಲೇ ಕಿತ್ತೂರಿನಲ್ಲಿ ಇದನ್ನು ಅಡಾಪ್ಟ್ ಮಾಡಿರ್ತಾರೆ. ಬಟ್ ಅದೆಲ್ಲೂ ಅಧಿಕೃತವಾಗಿ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ಮೋಸ್ಟ್ ಕನ್ಫ್ಯೂಷನ್ ಇದೆ. ಸೊ ಆಪ್ಷನಲ್ಲಿ ಕಿತ್ತೂರು ಇದ್ದರೆ ನಾವು ಕಿತ್ತೂರನ್ನೇ ಹಾಕಬೇಕಾಗುತ್ತೆ. ಆಪ್ಷನಲ್ಲಿ ಕಿತ್ತೂರು ಇಲ್ಲ ಅಂತಂದರೆ ಝಾನ್ಸಿ ಈಸ್ ದ ಬೆಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ ರಾಯಣ್ಣನ ಬಗ್ಗೆ ಇದೆ. ಪ್ರಶ್ನೆ ರಾಣಿ ಚೆನ್ನಮ್ಮನ ಸೆರೆವಾಸದ ನಂತರ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಮುಂದುವರೆಸಿದ ವೀರ ಯಾರು? ಸೊ ಆಯ್ಕೆ ಆಪ್ಷನ್ ಎ ಧೋಂಡಿಯಾ ವಾಘ್, ಆಪ್ಷನ್ ಬಿ ಪುಟ್ಟಬಸಪ್ಪ, ಆಪ್ಷನ್ ಸಿ ಸಂಗೊಳ್ಳಿ ರಾಯಣ್ಣ, ಆಪ್ಷನ್ ಡಿ ವೆಂಕಟಪ್ಪ ನಾಯಕ. ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಸಂಗೊಳ್ಳಿ ರಾಯಣ್ಣ. ಕನ್ಫ್ಯೂಷನ್ ಎಲ್ಲಾಗುತ್ತೆ ಧೋಂಡಿಯಾ ವಾಘ್ ಮತ್ತು ಸಂಗೊಳ್ಳಿ ರಾಯಣ್ಣನ ಮಧ್ಯೆ. ಧೋಂಡಿಯಾ ವಾಘ್ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇರೋ ಅಂಥವನು. ಪುಟ್ಟಬಸಪ್ಪ ಅಮರ ಸುಳ್ಳೆ ದಂಗೆಯ ನಾಯಕ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸೈನ್ಯದ ಮುಖ್ಯಸ್ಥ. 1831ರಲ್ಲಿ ಇವ್ರನ್ನ ಗಲ್ಲಿಗೇರಿಸ್ತಾರೆ. ಸೊ ಈ ಕ್ವಶನ್ ಅಪಿಯರ್ ಆಗಿರೋದು PSI 2020 ಮತ್ತು PC 2019 ಅಪಿಯರ್ ಆಗಿದೆ. ಸೊ ಇದನ್ನು ಕರೆಕ್ಟಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ವೆಂಕಟಪ್ಪ ನಾಯಕ ಸುರಪುರದ ಅಲ್ಲಿ ಕ್ರಾಂತಿ ಮಾಡಿದಂಥವರು, ನಾವು ನೆನಪಲ್ಲಿಡಬೇಕು. ಇದಿಷ್ಟು ಕ್ವಶನ್ಸ್ ಕೂಡ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಅಪಿಯರ್ ಆಗಿರೋಂಥ ಪ್ರಶ್ನೆಗಳನ್ನ ಕನ್ಫ್ಯೂಷನ್ ಆಗೋ ಅಂಥವನ್ನ ತೊಗೊಂಬಂದಿದ್ದೀನಿ. ಸೊ ನೀವು ಇವನ್ನ ಗಮನ ಇಟ್ಟು ಓದಬೇಕಾಗುತ್ತೆ. ನೆಕ್ಸ್ಟ್ ಕ್ವಿಕ್ ರಿವಿಷನ್, ಸ್ಮಾಲ್ 10 ಪಾಯಿಂಟ್ಸಲ್ಲಿ ಕೊಟ್ಟಿದ್ದೀನಿ. ಕದಂಬರ ರಾಜಧಾನಿ ಬನವಾಸಿ, ಗೊಮ್ಮಟೇಶ್ವರ ಮೂರ್ತಿ ಸ್ಥಾಪಿಸಿದ ಗಂಗಮಂತ್ರಿ ಚಾವುಂಡರಾಯ, ಹುಯೆನ್ ಭೇಟಿ ನೀಡಿದ್ದು ಪಲ್ಲವರ ಆಸ್ಥಾನಕ್ಕೆ, ವಿಜಯನಗರದ ಕೊನೆಯ ಅರಸ 3ನೇ ಶ್ರೀರಂಗ, ಆಮುಕ್ತ ಮಾಲ್ಯದ ಕರ್ತೃ ಶ್ರೀಕೃಷ್ಣದೇವರಾಯ ತೆಲುಗುನಲ್ಲಿದೆ, ಬೇಲೂರು ದೇವಾಲಯ ಸಮರ್ಪಿತ ಆಗಿರೋದು ವಿಷ್ಣುವಿಗೆ, ಕಿತ್ತೂರು ರಾಣಿಯ ದತ್ತುಪುತ್ರ ಶಿವಲಿಂಗಪ್ಪ ರುದ್ರಸಜ್ಜ, ಸುರಪುರ ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ ಜಿಲ್ಲೆಯಲ್ಲಿದೆ. ಕಿತಾಬಿಯ ನವರಸ ಲೇಖಕ 2ನೇ ಇಬ್ರಾಹಿಂ ಆದಿಲ್ ಶಾ, ಉದಯಗಿರಿ ಕೋಟೆ ನಿರ್ಮಾಣ ಮಾಡಿದವರು ಕದಂಬರು. ಇವಿಷ್ಟು ಕೂಡ ಕ್ವಿಕ್ ರಿವಿಷನಲ್ಲಿ. ಸೊ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಓದಿ. ಶುಭವಾಗಲಿ.